ಪಿಲಿಗೂಡಿನಿಂದ ಉಪ್ಪಿನಂಗಡಿ ತನಕ ಇರುವಂತಹ 1148 ಗುಂಡಿಯನ್ನು ನಮ್ಮ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ದರ್ಶನ್ ಸರ್ ಅವರು ದಾಟಿದ್ದಾರೆ ಅನ್ನುವಂತಹದ್ದು ವಿಶೇಷ. ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳು. ಇವತ್ತು ಬೆಳ್ತಂಗಡಿಯಲ್ಲಿ ನಡೆದಂತಹ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮುಖಂಡರ ಸಭೆಯಲ್ಲಿ ಈಶ್ವರಿ ಪದ್ಮುಂಜ ಅವರು ಜಿಲ್ಲಾಧಿಕಾರಿಗಳಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆ ಪ್ರಶ್ನೆಯಲ್ಲಿ 6 ತಿಂಗಳ ಹಿಂದೆ ನಮ್ಮ ಉಪ್ಪಿನಂಗಡಿ ಬೆಳ್ತಂಗಡಿ ಉಪ್ಪಿನಂಗಡಿ ರಸ್ತೆಯಲ್ಲಿ ಹಿಂದೆ ಪ್ಯಾಚ್ ವರ್ಕ್ ಮಾಡಿದ್ವಿ. 6 ತಿಂಗಳು ಕೂಡ ಆಗಿಲ್ಲ ಸರ್. ಎಲ್ಲ ಆ ಹೊಂಡಗಳು ಎದ್ದು ನಮಗೆ ಒಂದ್ಸಲ ತಾವುಗಳು ಅಲ್ಲಿ ಪುತ್ರಿಗೆ ಎ ಸಿ ಅವರು ಭೇಟಿಯಾಗಕ್ಕೆ ಹೋಗುದಾದ್ರೆ ಆ ರೋಡಲ್ಲಿ ಹೋದ್ರೆ ಗೊತ್ತಾಗುತ್ತೆ ಸರ್. ಯಾರು ಕೂಡ ಅಲ್ಲಿ 1-2 ದಿನದಲ್ಲಿ 2 ಸಲ ಟ್ರಿಪ್ ಹೋದವರು ಅವರು ರೋಗಿಗಳಿಗೆ ಅಡ್ಮಿಟ್ ಹಾಕೋದು ಬೇರೆ ಏನಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದೆ. ಹಾಗಾಗಿ ಅದನ್ನು ಕೂಡ ನಾವು ಹೇಳಿ PW ಅವರ ಗಮನಕ್ಕೆ ತಂದಿದ್ದೇವೆ, ಮಾಡ್ತೇವೆ, ಅನುದಾನ ಇಟ್ಟು ಅಂತ ಹೇಳಿ ಇನ್ನೂ ಕೂಡ ಮಾಡಲಿಲ್ಲ. ನಾವು ಅವತ್ತು ಕೂಡ ಪ್ಯಾಚ್ ವರ್ಕ್ ಮಾಡೋ ನೀವು ಸ್ಥಳದಲ್ಲಿ ಇಟ್ಟುಕೊಂಡು ಪರಿಶೀಲನೆ ಮಾಡಿ ಸರ್ವೆ ಮಾಡ್ತಾ ಇದ್ದಾರೆ. ಅದು ಎಲ್ಲ ರಿಪೋರ್ಟ್ ಆಗ್ತದೆ ಸರ್. ಅದು ಬ್ಯಾಂಗ್ಳೂರಲ್ಲಿ ಆಗುತ್ತೆ ಸರ್. ಅದೇ ಯಾವಾಗ ಕರೀತಾರೆ ಅವ್ರಿಗೆ ಎಸ್ಟಿಮೇಟ್ ಆಗಬೇಕು. ಪತ್ರ ಮಾಹಿತಿ ನನಗೆ ವಾಟ್ಸ್ಆಪ್ ಮಾಡಿ. ಮತ್ತೆ ಬ್ಯಾಂಗ್ಳೂರಲ್ಲಿ ಯಾರಿಗೆ ಮಾತಾಡಬೇಕು ಅಂತ ಮಾಡಿ ಸರ್. ಮೇಂಟೆನೆನ್ಸ್ ಈಗ ಎಸ್ಟಿಮೇಟ್ ಕೇಳ್ತಿದೆ. ಎಸ್ಟಿಮೇಟ್ ಆಗಿದೆಯೋ ಇಲ್ಲ? ಎಸ್ಟಿಮೇಟ್ ಆಗಿದೆ ಸರ್. ಆಗಿದೆ, ಕಳಿಸ್ಕೊಟ್ಟಿದ್ದೀನಿ. ಯಾರ ಹತ್ರ ಇದೆ ಅಲ್ಲಿ? ಅಲ್ಲಿ ಯಾರು ರಿಸೀವ್ ನೋಡ್ತಾರೋ ಸಿ ಆಫೀಸರ್ ಯಾರ ಹತ್ರ ಇದೆ ನಂಬರ್ ಕಳಿಸಿ ನನಗೆ ಮಾಹಿತಿ ಕಳಿಸಿ. ದೊಡ್ಡ ದೊಡ್ಡ ಲಾರಿಗಳಲ್ಲಿ ಮಣ್ಣು ತುಂಬಿಸಿಕೊಂಡು ಹೋಗೋದು ರೋಡ ಸರಿಯಾಗಿಲ್ಲ. ದೊಡ್ಡ ದೊಡ್ಡ ಲಾರಿಗಳು ಇನ್ನಷ್ಟು ಅಡ್ಡಗಟ್ಟಿದೆ. ನಾನು ಅವತ್ತೇ ಅವರು ಪ್ಯಾಚ್ ವರ್ಕ್ ಮಾಡುವ ಸಂದರ್ಭದಲ್ಲಿ ಕೂಡ ನಾವು ಮನವಿ ಕೊಟ್ಟಿದ್ದೇವೆ ಸರ್. ಪ್ಯಾಚ್ ವರ್ಕ್ ಮಾಡೋದು ನೀವು ಅಲ್ಲಿ ಕೂತು ದೊಡ್ಡ ದೊಡ್ಡ ಹೊಂಡಗಳಲ್ಲಿ ಸರಿಯಾದ ಪ್ಯಾಚ್ ವರ್ಕ್ ಯಾವುದು ಕೂಡ ಡಾಮರ್ ಕೂಡ ಯಾವುದು ಸಿಲ್ಲ. ಒಂದು ಸಲ ನೀವು ಕೊಡಿದೆ ಸ್ವಲ್ಪ ಅಂದ್ರೆ ಒಂದು ನಾವು ಹೇಳಿದಕ್ಕೆ ಅಥವಾ ಜನಗಳಿಗೆ ಒಂದು ಕೂಗು ಸ್ವಲ್ಪ ಶ್ರಮಣ ಮಾಡಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಸರ್. ಯಾವುದೇ ರೀತಿಯಲ್ಲಿ ಪರಿಪೂರ್ಣ ಕೆಲಸ ಆಗಿಲ್ಲ. ಹೋಗ್ಬೇಕಂದ್ರೆ ನಾನು ಅದೇ ರೂಟಿಗೆ ಹೋಗೋದಿಲ್ಲ, ನಮಗೆ ಗೊತ್ತಾಗುತ್ತೆ ಅವಾಗ ನನ್ನ ಫೋನ್ ಯಾರಿಗೆ ಹೋಗುತ್ತೆ ನೋಡೋಣ. ಇಂಥ ರಸ್ತೆಯ ಒಂದು ಅವ್ಯವಸ್ಥೆ ಪಿಲಿಗೂಡು ಮತ್ತು ಪಿಲಿಗೂಡಿನಿಂದ ಉಪ್ಪಿನಂಗಡಿ ತನಕ ರಸ್ತೆ ಅವ್ಯವಸ್ಥೆ ಬಗ್ಗೆ ಕೇಳ್ತಾರೆ. ಅದಕ್ಕೆ DC ಅವರು ನಾನು ಅದೇ ಮಾರ್ಗವಾಗಿ ಹೋಗ್ತೇನೆ ಅನ್ನುವಂತಹ ಉತ್ತರವನ್ನು ನೀಡ್ತಾರೆ. ಅದಾದ ಬಳಿಕ ಹೋಗ್ತಾರಾ ಇಲ್ವಾ ಅನ್ನುವಂಥದ್ದಕ್ಕಾಗಿ ಸುದ್ದಿ ನ್ಯೂಸ್ ಅವರನ್ನು ಚೇಸ್ ಮಾಡೋದಕ್ಕೆ ಮುಂದಾಯಿತು. ಕುಪ್ಪೆಟ್ಟಿಯ ಮಾರ್ಗವಾಗಿ ಬಂದಂತಹ DCಯ ವಾಹನ ಉಪ್ಪಿನಂಗಡಿ ತನಕ ಸಾಗುವ ತನಕವೂ ಕೂಡ ಸುದ್ದಿ ತಂಡ ಅವರನ್ನು ಹಿಂಬಾಲಿಸಿತು. ಅವರು ಬಹಳ ವೇಗವಾಗಿ ಸಾಗಿದ್ರು, ಹೊಂಡ ಗುಂಡಿಗಳನ್ನು ದಾಟಿ ಮುನ್ನುಗ್ಗಿದ್ರು. ಅದರ ಜೊತೆಗೆ ಬಹಳ ವೇಗದ ಡ್ರೈವಿಂಗ್ ಕೂಡ ಇತ್ತು. ಸ್ವಲ್ಪ ದೊಡ್ಡ ಗಾಡಿ, ಆದ್ದರಿಂದ ಬಹಳ ವೇಗವಾಗಿ ಅವರು ಸಾಗಲಿಕ್ಕೆ ಸಾಧ್ಯ ಕೂಡ. ಆದರೆ ಇಂಥ ಹೊಂಡ ಗುಂಡಿಗಳಲ್ಲಿ ಅವರು ಸಾಗಿದಂತೆ ಯಾವುದೇ ಚಿಕ್ಕ ಚಿಕ್ಕ ಗಾಡಿಯವರಾಗಲಿ ಅಥವಾ ಆಟೋ ರಿಕ್ಷಾದವರಾಗಲಿ ಟೂ ವೀಲರ್ನವರಾಗಲಿ ಸಾಗೋದಕ್ಕಾಗೋದಿಲ್ಲ ಅನ್ನುವಂತಹದ್ದನ್ನು ಕೂಡ DC ಅವರಿಗೆ ಗಮನಕ್ಕೆ ತರುವುದಕ್ಕೆ ಸುದ್ದಿಯವರು ಬಯಸ್ತಾರೆ. ಅದರ ಜೊತೆಗೆ ಬಹಳಷ್ಟು ಜನ ಗಾಡಿ ಬಾಡಿ ಲಗಾಡಿ ಆಗಿದೆ ಅನ್ನುವಂಥದ್ದನ್ನು ತಿಳಿಸಿರುವುದನ್ನು ಕೂಡ ಈ ಮೂಲಕ ತಿಳಿಸಲಿಕ್ಕೆ ಬಯಸ್ತೇವೆ. ಅದ್ರ ಜೊತೆಗೆ DC ಅವರ ಗಾಡಿ ಸಾಗಿದ ರೀತಿಯೇನು ಹೇಗಿತ್ತು ನೋಡಿ. DC ಅವರು ಹೀಗೆ ಸಾಗುವಾಗ ಅವರನ್ನು ಹಿಂಬಾಲಿಸಿಕೊಂಡು ಬಂದಂತಹ ಸುದ್ದಿ ತಂಡ ಉಪ್ಪಿನಂಗಡಿ ಸಮೀಪದಲ್ಲಿ ಒಂದಷ್ಟು ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ DC ಅವರು ನಮಗೆ ಮಾತನಾಡಲಿಕ್ಕೆ ಸಿಗ್ತಾರೆ ಅನ್ನುವಂಥ ಕಾರಣಕ್ಕಾಗಿ ನಮ್ಮ ಗಾಡಿಯನ್ನು ಒಂದು ಕಡೆ ನಿಲ್ಲಿಸಿ ಓಡಿ ಹೋಗಿ ಅವರನ್ನು ಮಾತನಾಡಿಸಿದಂಥ ಸಂದರ್ಭದಲ್ಲಿ ಅವರು ಮೊದಲಿಗೆ ನಮ್ಮ ಪ್ರಶ್ನೆಯನ್ನು ಬೇರೆ ರೀತಿಯಲ್ಲಿ ತೆಗೆದುಕೊಂಡು ರಾಷ್ಟ್ರೀಯ ರಸ್ತೆ, ಇದು ರಾಷ್ಟ್ರೀಯ ಹೈವೇ ಇಲಾಖೆಗೆ ಸೇರಿದಂಥ ರಸ್ತೆ ಅನ್ನುವಂಥ ರೀತಿಯಲ್ಲಿ ಉತ್ತರಿಸಿದ್ರು. ಮತ್ತೆ ಕೇಳಿದೆ ಸರ್ ರಸ್ತೆ ಆಗಿದೆ ಅಂತ. ಆಗ ಅವರು ಹೇಳಿದ್ದು ನಾನು ಸುಳ್ಯದ ಮೀಟಿಂಗ್ ಹೋಗ್ತಾ ಇದ್ದೇನೆ ಅಂತ. ನೋಡಿ ಅಷ್ಟೇ ಹಾಕ್ತಾರೆ, ಕೇಳಿ. ಇವಾಗ ಇದಿಲ್ಲ, ಇದು ರೋಡ್ ನ್ಯಾಷನಲ್ ಹೈವೇ ರೋಡ್ ಇದು. ಅಲ್ಲ ಅದು ಈಗ ಬಂದದ್ದು ಸರ್. ಯಾವುದು ಬಂದದ್ದು? ಸುಳ್ಯ ಮೀಟಿಂಗ್ ಹೋಗ್ತಾ ಇದೆ. ಬಹಳ ಕೆಟ್ಟದಾಗಿದೆ ರೋಡ್, ಆಗಿದೆ ತುಂಬಾ. ಅದನ್ನೇ ನಾನು PWD ಅವರಿಗೆ ಮಾತಾಡಿದ್ದೇನೆ. ಹೋಪ್ಫುಲಿ ಅದು ಎಸ್ಟಿಮೇಟ್ ಎಲ್ಲ ಮಾಡ್ತಾ ಇದ್ದಾರೆ, ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ಹುಷಾರು ನೀವು ಹುಷಾರಪ್ಪ. ಇಷ್ಟಾದ ನಂತರ ಅವರ ಬಾಯಿಂದ ಬಂದಂತದ್ದು ಸರ್ ರಸ್ತೆ ಆಗಿದೆ ಅಂತ ಕೇಳಿ. ಬಂದದ್ದು ಸರ್. ಯಾವುದು ಕೆಟ್ಟದಾಗಿದೆ ಅಂದ್ರು ಸರ್. ಇನ್ನೊಮ್ಮೆ ಹೇಳಿ. ಬಹಳ ಕೆಟ್ಟದಾಗಿದೆ ರೋಡ್, ಆಗಿದೆ ತುಂಬಾ. ಬಹಳ ಕೆಟ್ಟದಾಗಿದೆ ರೋಡ್, ಆಗಿದೆ ತುಂಬಾ. ಬಹಳ ಕೆಟ್ಟದಾಗಿದೆ ರೋಡ್, ಆಗಿದೆ ತುಂಬಾ. ಅದನ್ನೇ ನಾನು PWD ಅವರಿಗೆ ಕೆಟ್ಟದಾಗಿದೆ. ಹೋಪ್ಫುಲಿ ಅದು ಎಸ್ಟಿಮೇಟ್ ಎಲ್ಲ ಮಾಡ್ತಾ ಇದ್ದಾರೆ, ಮಾಡ್ಕೊಡ್ತೀವಿ. PWD ಅಧಿಕಾರಿಗಳಿಗೆ ಮಾತಾಡ್ತೀನಿ ಅಂದ್ರು. ಏನಾದರೂ ಮಾಡಿ ಸರ್, ನಿಮ್ಮ ಮನಸ್ಸಿಗೆ ಅದು ಕೆಟ್ಟದಾಗಿದೆ ಅಂತ ಅಂದರೂ ಅನಿಸ್ತಲ್ಲ. ಸಚಿವರು, ಸಂಸದರು, ಶಾಸಕರು, ಮಾನ್ಯ ಜಿಲ್ಲಾಧಿಕಾರಿ ಅವರು ಯಾರು ಸಾಗೋದು ಒಂದು ಮನಸ್ಸು ಮಾಡಿ ಒಂದು ರಸ್ತೆ ಮಾಡಿಕೊಡಿ ಸರ್ ದಯವಿಟ್ಟು.
ಇದು ಜಿಲ್ಲಾಧಿಕಾರಿಯವರು 1148 ಹೊಂಡ ಗುಂಡಿಗಳನ್ನು ಯಶಸ್ವಿಯಾಗಿ ದಾಟಿದ ಕತೆ. ಜಿಲ್ಲಾಧಿಕಾರಿ ಸರ್, ನಿಮಗೊಂದು ಧನ್ಯವಾದ. ಇನ್ನು ಮುಂದೆ ಆದರೂ ಇಲ್ಲಿನ ಸಾರ್ವಜನಿಕರಿಗೆ ದಯವಿಟ್ಟು ಒಂದು ನೆಮ್ಮದಿಯ ಬದುಕನ್ನು ಕೊಡಿ ಅಂತ ಹೇಳ್ತಾ, ನಿಮ್ಮಿಂದ ಆ ಕೆಲಸವನ್ನು ನಿರೀಕ್ಷಿಸ್ತಾ ನಿಮ್ಮನ್ನು ಚೇಸ್ ಮಾಡಿದ್ದೇವೆ. ನೀವು ಉತ್ತರವನ್ನು ಕೂಡ ಕೊಟ್ಟಿದ್ದೀರಿ, ಧನ್ಯವಾದ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ವನೀಶ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಉಪ್ಪಿನಂಗಡಿ.